ಡಾಕ್ಟ್ರಾಗಿ ಕಲಿತು ಇವರು ಇಷ್ಟೊಂದು ವರ್ಷ ಅವರ ಪ್ರೊಫೆಷನ್ನಲ್ಲಿಗೆ ಎಲ್ಲ ಸೇವೆ ಮಾಡಿದವ್ರಿಗೆ ಇಂಥ ಅಂತ್ಯ ಸಿಕ್ಕಬೇಕಂದ್ರೆ ನಮಗೆಲ್ಲರಿಗೂ ಬೇಜಾರು. ನಾವು ಮೈಸೂರು ಬ್ಯೂಟಿಷಿಯನ್ ವೆಲ್ಫೇರ್ ಅಸೋಸಿಯೇಷನಿಂದ ನಾವು ಬಂದಿದ್ದು. ನಮಗೆ ಮೇನ್ ಅಂದರೆ ನಾವು ಲೇಡೀಸನ್ನು ನಾವು ಅಟೆಂಡ್ ಮಾಡ್ತೇವೆ, ನಾವು ಸರ್ವಿಸ್ ಮಾಡಿದ್ದು ಲೇಡೀಸ್ಗೆ. ಸೊ ಇದನ್ನು ಕೇಳುವಾಗ ಇದು ಫಸ್ಟ್ ಟೈಮ್ ಆಗೋದಲ್ಲ ನಮ್ಮ ಭಾರತದಲ್ಲಿ. ಬೇಕಾದಷ್ಟು ಸಲ ಹಿಂಗೆ ರೇಪ್ ಆಗಿ ಭಾಳ ಅವ್ರಿಗೆ ಹಿಂಸೆ ಕೊಟ್ಟು ಸಾಯಿಸೋದು ಇದು. ದಿಸ್ ಇಸ್ ನಾಟ್ ಅ ಥಿಂಗ್ ಫಾರ್ ಅನ್ ಎಜುಕೇಟೆಡ್ ಕಂಟ್ರಿ ವಿಚ್ ಇಸ್ ಮೂವಿಂಗ್ ಫಾರ್ವರ್ಡ್. ಸೊ ನಾನೇನು ಹೇಳಿದೆ ಅಂದರೆ ಅವ್ರಿಗೆ ಗಿಜ್ಮೆಂಟಿಗೆಲ್ಲ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಅವ್ರಿಗೆ ತಕ್ಷಣವೇ ಅವರು ಶಿಕ್ಷೆ ಕೊಡಬೇಕು. ಲೈಕ್ ಹೈದ್ರಾಬಾದ್ನಲ್ಲಿ ಒಂದು ಹೀಗೆ ಇನ್ಸಿಡೆಂಟ್ ಆಗಿತ್ತು. ದಟ್ ಇನ್ಸ್ಪೆಕ್ಟರ್ ಟುಕ್ ದ judgment in his hand and shot that rapist. The same this thing should continue all over India. ಅದು ನಮ್ಮ ಪ್ರಾರ್ಥನೆ ದೇವರಿಗೆ. ಮೇ ಗಾಡ್ ರೆಸ್ಟ್ ಹರ್ ಸೋಲ್ ಇನ್ ಪೀಸ್. ತಮ್ಮ ಹೆಸರು ಮ್ಯಾಮ್? ನನ್ನ ಹೆಸರು ವೇದಾರ ಇಂದು. ನಾನು ಮೈಸೂರು ಪ್ರೆಸಿಡೆಂಟ್ ಮೈಸೂರು ಬ್ಯೂಟಿಷಿಯನ್ ವೆಲ್ಫೇರ್ ಮೈಸೂರು ಬ್ಯೂಟಿಷಿಯನ್ ವೆಲ್ಫೇರ್ ಅಸೋಸಿಯೇಷನ್ ಸೆಕ್ರೆಟರಿ ಸಬೀನಾ ಅಂತ. ಸೊ ಇಂಥದ್ದೊಂದು ಆಗಿರೋದು ನಮ್ಮ ದೇಶದಲ್ಲಿ ಮೊದಲನೇ ಸಲ ಅಲ್ಲ. ನಮಗೆಲ್ಲ ತುಂಬ ಬೇಜಾರಾಗಿದೆ ಇದರಿಂದ. ಹೆಣ್ಣು ಮಕ್ಕಳಿಗೆ ಇಲ್ಲಿ ಸೇಫ್ಟಿನೇ ಇಲ್ಲ ಅಂತ ಅನಿಸುತ್ತೆ. ಈಗಲೂ ಚಿಕ್ಕ ಮಕ್ಕಳು, ಇವರೊಬ್ಬರು ಡಾಕ್ಟ್ರು, ಎಜುಕೇಟೆಡ್ ಡಾಕ್ಟ್ರಾಗಿ ಈ ಥರ ಮಾಡಿದ್ದಾರೆ ಅಂದರೆ ಇವಾಗ ಚಿಕ್ಕ ಮಕ್ಕಳಿಗೂ ಸೇಫ್ಟಿ ಇಲ್ಲ ನಮ್ಮ ಭಾರತದಲ್ಲಿ. ಹೇಗೆ ನಾವು ಮಕ್ಕಳನ್ನ ಆಚೆ ಕಳಿಸೋದು, ಓದಿಸೋದು ಅನ್ನೋದೇ ತುಂಬ ಭಯ ಆಗಿದೆ. ಸೊ ಇದಕ್ಕೆ ಅಂತ್ಯನೇ ಇಲ್ವಾ? ಈ ರೇಪ್ ಅನ್ನೋದನ್ನು ನಿಲ್ಸೋಕ್ಕಾಗೋದೇ ಇಲ್ವಾ ನಮ್ಮ ದೇಶದಲ್ಲಿ ಅನ್ನೋದು ಒಂದು ಬೇಜಾರಾದ ವಿಷಯ. ವಿನೋದ್ ಕುಮಾರ್ ಅಡಪ್ಪ ಅಂತ, ಇಂಡಿಯನ್ ಆರ್ಮಿಯಲ್ಲಿ 35 ವರ್ಷ ಸೇವೆ ಮಾಡಿ ಈಗ ರಿಟೈರ್ ಆಗಿ ಮೈಸೂರಲ್ಲಿ ಸೆಟ್ಲ್ ಆಗಿದ್ದೀನಿ. ಇಲ್ಲಿ ನಮ್ಮ ಎಕ್ಸ್ ಸರ್ವಿಸ್ ಮೆನ್ ಅಸೋಸಿಯೇಷನ್ ಇದೆ. ಈ ಕಲ್ಕತ್ತಾದ ದೌರ್ಜನ್ಯದ ವಿಷಯ ಕೇಳಿದ ಮೇಲೆ ನಮಗೆಲ್ಲರಿಗೂ ನಮ್ಮ ಆತ್ಮ ಕಲಕಿತು. ಯಾಕಂದರೆ ಒಬ್ಬ ಸೈನಿಕ ಈ ದೇಶದ ಅಖಂಡತೆಯನ್ನೇ ಅಲ್ಲ, ಈ ದೇಶದ ಎಲ್ಲ ದೇಶವಾಸಿಗಳನ್ನು ಒಳ್ಳೆಯದು ಇಡಲಿಕ್ಕೆ, ಅವರ ಸೇಫ್ಟಿಗೆ ನಾವು ಜೀವನೇ ಕೊಡ್ತೀವಿ. ಅಂಥ ಒಂದು ದೇಶದಲ್ಲಿ ಈಗಿನ ದೌರ್ಜನ್ಯ ಆಗೋದು ತುಂಬ ದುಃಖದ ವಿಷಯ. ಈ ದೌರ್ಜನ್ಯವನ್ನು ನಿಲ್ಲಿಸಲಿಕ್ಕೆ ಯಾರು ಕೆಲಸ ಮಾಡಬೇಕೋ, ಯಾವ ಗೌರ್ಮೆಂಟ್ ಮಾಡಬೇಕಾ, ಪೊಲೀಸ್ ಅಧಿಕಾರಿಗಳು ಮಾಡಬೇಕಾ, ದುಃಖದ ವಿಷಯ ಏನಂದರೆ ಅವರೇ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಹೆಣ್ಣು ಮಗಳು ಡಾಕ್ಟ್ರು ರಾತ್ರಿಯ ಟೈಮಲ್ಲಿ ಹಾಸ್ಪಿಟಲಲ್ಲಿ ಹೆಂಗಸರನ್ನು, ಮಕ್ಕಳನ್ನು ಟ್ರೀಟ್ಮೆಂಟ್ ಮಾಡ್ತಾ ಇರುವಾಗ, ಅವರನ್ನು ನೋಡ್ತಾ ಇರುವಾಗ ಈ ದೌರ್ಜನ್ಯ ನಡೆದಿದೆ, ಅತ್ಯಾಚಾರ ನಡೆದಿದೆ, ಅವರ ಕೊಲೆ ಆಗಿದೆ. ಇದಕ್ಕಿಂತ ದುಃಖದ ವಿಷಯ ಏನಾಗಬಹುದು? ಡಾಕ್ಟ್ರುಗಳು ತಮ್ಮ ಜೀವವನ್ನು ಪಣ ತೊಟ್ಟು ನಮ್ಮನ್ನು ಉಳಿಸ್ತಾರೆ. ನಮ್ಮ ಕೊರೋನಾ ಆಯ್ತಾ ಆ ಟೈಮಲ್ಲಿ ಎಷ್ಟು ಯಂಗ್ ಡಾಕ್ಟರ್ಸು ತೀರಿ ಹೋದರು, ನಮ್ಮ ಸೇವೆ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ನನಗೆ ಕೆಲವು ಸಲ ಆಗುತ್ತೆ, ನಾನು ಎಕ್ಸ್ ಸರ್ವಿಸ್ ಅನ್ನುವಂಥ ಮಾತಾಡ್ತಾ ಇದ್ದೀನಿ. ನಮ್ಮ ಸೈನಿಕರು ಇದೇ ದೇಶಕ್ಕೆ, ಇದೇ ಜನತೆಗೆ ತಮ್ಮ ಜೀವವನ್ನೇ ಪಣ ತೊಟ್ಟಿದ್ದಾರೆ. ನಾನು ಇದೇ ಕೈಯಲ್ಲಿ ನನ್ನ ಸೋಲ್ಜರ್ನ ಹೆಣವನ್ನು ಎತ್ತಿದ್ದೀನಿ. ಅವರ ಹೆಂಡತಿ ಮಕ್ಕಳಿಗೆ ನಾವು ಈ ದೇಶದಲ್ಲಿ ಇದ್ದು ಈಗ ಏನು ಉತ್ತರ ಕೊಡಬೇಕು? ಈ ದೌರ್ಜನ್ಯ ಮಾಡುವವರಿಗೆ ಏನೂ ಶಿಕ್ಷೆ ಇಲ್ಲ. ಅದು ಬಿಡಿ, ಸುಪ್ರೀಂ ಕೋರ್ಟಲ್ಲಿ ನಿನ್ನೆ ಕೇಸ್ ಬಂದಿತ್ತು. ಆ ಕೇಸ್ ಬಂದಾಗ ಆ ದೌರ್ಜನ್ಯ ಮಾಡಿದವರ ಸಪೋರ್ಟಲ್ಲಿ 13 ಲಾಯರ್ಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ದುಃಖದ ವಿಷಯ ಏನಾಗಬಹುದು? ನನಗಾಗುತ್ತೆ, ಇಲ್ಲಿ ನಮ್ಮ ಜನತೆಗೆ ಆತ್ಮನೇ ಇಲ್ಲ. ಆತ್ಮ ಇತ್ತಿದ್ರೆ ಅಂಥ ಕೆಲಸ ಆಗುವಾಗ ನಾವು ಎದ್ದೇಳ್ತಿದ್ದೀವಿ. ನಮ್ಮ ಇಂಡಿಪೆಂಡೆನ್ಸ್ ಸಿಕ್ಕಲಿಕ್ಕೆ, ನಮಗೆ ಆಜಾದಿ ಸಿಕ್ಕಲಿಕ್ಕೆ ಎಷ್ಟೋ ಜನರು ಅವರ ಜೀವನೇ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಮ್ಮ ಮಕ್ಕಳು, ನಮ್ಮ ಹೆಣ್ಮಕ್ಕಳನ್ನು ಈ ದೌರ್ಜನ್ಯಕ್ಕೆ ಆಗುವಾಗ ಯಾರೂ ಏನೂ ವಯಸ್ಸೇ ತಗೊಳ್ತಾ ಇಲ್ಲ. ಮೈಸೂರನ್ನೇ ನೋಡಿ ಎಷ್ಟು ಜನ ಏನು ಹೇಳಿದ್ದಾರೆ. ಆ ಡಾಕ್ಟ್ರುಗಳು ಪಾಪ 10 ದಿನದಿಂದ ಎಲ್ಲ ಇದು ಸ್ಟಾಪ್ ಮಾಡಿದರು ಟ್ರೀಟ್ಮೆಂಟು. ಆದರೆ ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿದಾಗ, ನೀವು ನಿಮ್ಮ ಕತೆ ನಮ್ಗೆ ಗೊತ್ತು, ನಿಮ್ಮ ಕಷ್ಟ ನಮ್ಗೆ ಗೊತ್ತು, ಆದರೆ ಇಲ್ಲಿ ಸಫರ್ ಆಗೋದು ಮಕ್ಕಳು, ಹೆಂಗಸರು, ಪೇಷಂಟ್ಸ್ಗಳು, ದಯವಿಟ್ಟು ನೀವು ಹಿಂದೆ ಕೆಲಸಕ್ಕೆ ಹೋಗಿ ಅಂತ. ಅವರ ಡಿಗ್ನಿಟಿ ನೋಡಿ ಆ ಡಾಕ್ಟರ್ಸು ಇವತ್ತೇ ಡ್ಯೂಟಿಗೆ ವಾಪಸ್ ಹೋಗಿದ್ದಾರೆ. ಇಷ್ಟು ಸೇವೆ ಮಾಡುವ ನಾವು ಮಿಲಿಟರಿಯಲ್ಲಿ ಸತ್ಯ ಹೇಳುವುದಂದರೆ, ಯುದ್ಧ ರಂಗದಲ್ಲಿ ನಮಗೆ ದೇವರಿಗಿಂತ ಮುಖ್ಯ ಡಾಕ್ಟ್ರು. ನಾನು ಸಿಯಾಚಿನ್ ಗ್ಲೇಸರ್ ಇದ್ದೇನೆ. 5 ಪೋಸ್ಟಿಂಗ್ ಮಾಡಿದ್ದೀನಿ ಜಮ್ಮು ಕಾಶ್ಮೀರದಲ್ಲಿ. ಮಿಲಿಟೆಂಟ್ ಆಪರೇಷನ್ ನೋಡಿದ್ದೀನಿ. ಈ ಆಪರೇಷನ್ಗಳಲ್ಲಿ ಅಥವಾ ಸಿಯಾಚಿನ್ ಗ್ಲೇಸರಲ್ಲಿ ಡಾಕ್ಟ್ರ್ ಇಲ್ಲದ್ರೆ ನಾವಿಲ್ಲ.
ಎಲ್ಲೆಲ್ಲೋ ಬಂದು ಅವ್ರು ಸೇವೆ ಮಾಡಿದವರ ಆ ಡಾಕ್ಟರ್ಗಳನ್ನು ನಾವು ಏನು ಟ್ರೀಟ್ಮೆಂಟ್ ಮಾಡ್ತೀವಿ ನೋಡಿ. ದುಃಖ, ನಾನು ಏನೂ ಹೇಳೋದಿಲ್ಲ, ಅಲ್ಲೂ ಕೊಳೆತ ಹಣ್ಣುಗಳು ಇರಬಹುದು ಡಾಕ್ಟರಲ್ಲೂ, ಆದರೆ 99% ಡಾಕ್ಟರ್ಗಳು ದಿವಸಕ್ಕೆ 12ರಿಂದ 14 ಗಂಟೆ ಕೆಲಸ ಮಾಡ್ತಾರೆ. ಯಾಕೆ? ನಮ್ಮ ಸೇವೆ ಮಾಡಲಿಕ್ಕೆ, ಹಣಕ್ಕಲ್ಲ. ಆದರೆ ನಮಗೆ ಅದರ ಏನು ಗೌರವನೇ ಇಲ್ಲ. ಎಲ್ಲಿ ಅವರು ಸಿಕ್ಕಿದ್ರು ಹೊಡೆದು ಮಾಡಿಬಿಡಿ, ಏನೂ ಆ್ಯಕ್ಷನ್ ಆಗಿಲ್ಲ. ಮೈಸೂರಲ್ಲೇ ಆಗಿತ್ತು ಕೇಸು, ನಾವು ಏನು ಮಾಡಿಲ್ಲ. ಆದ್ದರಿಂದ ನಾನು ಎಕ್ಸ್ ಸರ್ವಿಸ್ ಮೆನ್ನು, ನನಗೆ ತುಂಬ ಖುಷಿಯ ವಿಷಯ ಅಂದರೆ ಎಲ್ಲ ಲೇಡೀಸು ಇಲ್ಲಿ ಬಂದಿದ್ದಾರೆ, ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಾಕಿ ಯಾರು ಬರದಿದ್ರು ಮೈಸೂರು ಲೇಡೀಸ್ ವೆಲ್ಫೇರ್ ಅಸೋಸಿಯೇಷನ್ ಲೇಡೀಸ್ ಬಂದಿದ್ದಾರೆ, ಎಕ್ಸ್ ಸರ್ವಿಸ್ ಮೆನ್ ಇಲ್ಲಿದ್ದೇವೆ. ನಮ್ಮ ಕನ್ಸರ್ನನ್ನು ನಿಮಗೆ ಹೇಳಬೇಕು ಅಂತ, ಇಲ್ಲದಿದ್ದರೆ ಮುಂದಿನ ಜನರೇಷನ್ ಹೇಳ್ಬೋದು ನಿಮಗೂ ಆತ್ಮ ಇರಲಿಲ್ವಾ ಅಂತ. ನಾವು ಇವತ್ತಿಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಲಿಕ್ಕೆ ಕಾರಣ ಅಂದರೆ ದೇಶದಲ್ಲಿ ಆಯ್ತಾ ಇರೋ ಅನಾಹುತಗಳು ಏನಂದರೆ, ಒಂದು ಹೆಣ್ಣು ಮಗಳಿಗೆ ಮಾತ್ರ ಅಲ್ಲ, ಒಂದು ಡಾಕ್ಟ್ರಿಗೆ ಮಾತ್ರ ಅಲ್ಲ, ಜಾರ್ಖಂಡ್ನಲ್ಲಿ ಒಂದು ಬಸ್ಸಲ್ಲಿ ಒಂದು 16-17 ವಯಸ್ಸು ಒಂದು ಹೆಣ್ಣು ಮಗುನ 4 ಜನ ಕಂಡಕ್ಟ್ರು ಡ್ರೈವರೆಲ್ಲ ಸೇರಿ ಅವ್ರನ್ನ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಒಂದು ಆಟೋದಲ್ಲಿ ಹೋದ ಒಂದು ಹೆಣ್ಣು ಮಗುನ ರೇಪ್ ಮಾಡಿ ಕೊಲೆ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಈಗ ನೆನ್ನೆ ಮೊನ್ನೆ ತಾನೇ ಒಂದು 4 ವರ್ಷ ಮಗು ಮೇಲೆ ರೇಪ್ ಮಾಡಿದ್ದಾರೆ. ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರ ಆಗಲಿ ನಿದ್ರೆ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ. ಇದಕ್ಕೆ ಯಾವುದೇ ಒಂದು ಕಾರ್ಯಗತ ಮಾಡ್ತಾ ಇಲ್ಲ. ಇದನ್ನು ನಾವು ನಾವು ಮಾಜಿ ಸೈನಿಕರೇ ಅಲ್ಲ, ಇಡೀ ನಮ್ಮ ರಾಜ್ಯದ ಎಲ್ಲ ಮಹಿಳಾ ಸಂಘ ಘಟಕಗಳು, ಲಯನ್ಸ್ ಕ್ಲಬ್ ಆಫ್ ಮೈಸೂರು ಹಾಗೂ ನಮ್ಮ ಸಂಘಟನೆ ಇನ್ನೂ ಒಂದು 2-3 ಇದೆ ಮೈಸೂರಲ್ಲಿ ಮಾಜಿ ಸೈನಿಕರದು, ನಾವೆಲ್ಲ ನಾವು ಒಟ್ಟಿಗೆ ಸೇರಿ ಇನ್ನೂ ಒಂದು ಸಾರಿ ನಾವು ಸರ್ಕಲ್ ಮಾಡಿ ಇದನ್ನು ಖಂಡನೀಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಒಬ್ಬ ಮಾಜಿ ಸೈನಿಕ ಯಾವುದೇ ಅಂಥ ದೊಡ್ಡ ತಪ್ಪು ಮಾಡಲಿಲ್ಲ. ಒಂದು ಸಣ್ಣ ತಪ್ಪಿಗೆ ಪೊಲೀಸರು ಅವ್ರನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಹಿಗ್ಗಾಮಗ್ಗ ಹೊಡೆದಿದ್ದಾರೆ. ಅದರಿಂದ ಅದು ಕೂಡ ಒಂದು ನ್ಯಾಯ ಕೊಡಬೇಕು ಅಂತೇಳಿ ನಾನು ಈ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರನ ಕೇಳ್ಕೊತಾ ಇದ್ದೀನಿ. ಸೈನಿಕರು ಇಡೀ ದೇಶನ ಕಾಯ್ತಾ ಇದ್ದಾರೆ ಬಾರ್ಡ್ರಲ್ಲಿ. ಆದರೆ ಈ ಡಾಕ್ಟರ್ಸ್ಗಳು ಪ್ರತಿಯೊಬ್ಬರು ಇಡೀ ದೇಶದಲ್ಲಿ ಜನರನ್ನ ಕಾಯ್ತಾ ಇದ್ದಾರೆ. ನಾವು ದೇಶನ ಕಾಯ್ತಾ ಇದ್ದೀವಿ, ಸೈನಿಕರು ಡಾಕ್ಟ್ರುಗಳು ಜನರನ್ನ ಕಾಯ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇದನ್ನೆಲ್ಲ ಆದಷ್ಟು ಬೇಗ ತಡೆಗಟ್ಟಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಕೊಟ್ಟು ಯಾರನ್ನ ಕೊಲೆ ಮಾಡಿದ್ದಾರೆ ಆ ಮನುಷ್ಯನಿಗೆ ತೂಗು ಮಾಡಬೇಕು, ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಹೇಳ್ಕೊಂಡು ನಾನು ಎಲ್ಲರ ಪರವಾಗಿ ನಾನು ಇವತ್ತು ಎಲ್ಲ ನಿಮ್ಮ ಕೇಳ್ಕೊತಾ ಇದ್ದೀನಿ. ಈ ಮೆಸೇಜು ಸೆಂಟ್ರಲ್ ಗೌರ್ಮೆಂಟ್ವರೆಗೆ ತಲುಪಿ ಇದಕ್ಕೊಂದು ಪರಿಹಾರ ರೀತಿಯ ವಾರದಲ್ಲೋ ಒಂದು ತಿಂಗಳೊಳಗೆ ಬರಬೇಕು ಅಂತೇಳಿ ನಾನು ನಿಮ್ಮೆಲ್ಲರನ್ನ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಆ್ಯಸ್ ಎ ಪೇರೆಂಟ್ ಆಫ್ ಎ ಡಾಕ್ಟರ್ ಭಾಳ ದಿವಸದಿಂದ ನನಗೊಂದು ಸಂತೋಷ ಇತ್ತು, ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೆ ನಾನೊಂದು ಡಾಕ್ಟರ್ಗೆ ತಂದೆ ತಾಯಿ ಅಂತ. ಆದರೆ ಮೊನ್ನೆ ನಡೆದಿರೋ ಸಂಘಟನೆ ನೋಡಿದ ಮೇಲೆ ಒಂದು ಡಾಕ್ಟರು ಅವರು ತಂದೆ ಆಗಿರೋದನ್ನು ಯಾವತ್ತು ಏನೋ ಈಗ ತಪ್ಪಾಗತ್ತೋ, ಎಲ್ಲಿ ನಮಗೆ ಇಂಥ ಆತಂಕ ನಡೀತದ ಅಂತ ಒಂದು ನಮ್ಮರಲ್ಲಿ ಒಂದು ಭಾಳ ವಿಚಾರ ಉಂಟು ಬಂದಿದೆ. ಯಾವುದೇ ಕಾರಣಕ್ಕೆ ಇಂಥ ಸಂಘಟನೆ ಮುಂದೆ ನಡೀಬಾರ್ದು. ಹೈದರಾಬಾದಲ್ಲಿ ಹೇಗೆ ಅವರು ಇಮಿಡಿಯೇಟ್ ಒಂದು ಗರ್ಲ್ ಮೇಲೆ ಅಟ್ಯಾಕ್ ಆದ ಕೂಡಲೇ ಅವ್ರನ್ನ ಸ್ಪಾಟಲ್ಲಿ ಎಳ್ಕೊಂಡೋಗಿ ಅವ್ರನ್ನ ಇದು ಶೂಟ್ ಮಾಡಿದ್ರು. ಆ ಥರ ಒಂದು 10 ಇನ್ಸಿಡೆಂಟು ನಮ್ಮ ಇಂಡಿಯಾದಲ್ಲಿ ನಡೆದ ಮೇಲೇ ಇಂಥ ಘಟನೆಗಳು ನಿಲ್ಲೋದಂತ ನಮ್ಮ ಅಭಿಪ್ರಾಯ. ದಯವಿಟ್ಟು ಎಲ್ಲರೂ ಈ ಒಂದು ಘಟನೆಗೆ ಸಪೋರ್ಟ್ ಮಾಡಿ ಆ ಹುಡುಗಿಯ ಒಂದು ಆತ್ಮ ಶಾಂತಿ ಸಿಗಬೇಕು. ಅವ್ರ ತಂದೆ ತಾಯಿನ ಅವರು ಈ ಒಂದು ಶಾಕಿಂದ ಆಚೆ ಬರೋಕ್ಕೆ ಆ ಚಾಮುಂಡಿ ತಾಯಿ ಅವ್ರಿಗೆ ಒಂದು ಆಶೀರ್ವಾದ ಮಾಡಿ ಅವ್ರನ್ನ ಒಂದು ಥರ ತಾಯಿ ಆಶೀರ್ವಾದ ಇರಬೇಕಂತ ಕೇಳ್ಕೊಳ್ತಾ, ಲಯನ್ಸ್ ಕ್ಲಬ್ ಆಫ್ ಮೈಸೂರು ಅಂಬಾಸಿಡರ್ಸ್ ಕಡೆಯಿಂದ ನಮ್ಮ ಸಪೋರ್ಟ್ ಯಾವತ್ತೂ ಸೊಸೈಟಿಗೆ ಇದ್ದೇ ಇರ್ತದೆ. ಹಾಗಾಗಿ ಈ ಸರ್ಕಾರ, ಕೇಂದ್ರ ಸರ್ಕಾರ ತಕ್ಷಣವೇ ಸ್ಪಂದಿಸಿ ಈ ಘಟನೆ ಮೇಲೆ ಒಂದು ಆ್ಯಕ್ಷನ್ ತಗೋಬೇಕಂತ ಮನವಿ ಮಾಡ್ಕೊಳ್ತಾ ಇದ್ವಿ. ನಮಸ್ಕಾರ.